ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಮಾಹಿತಿಗಳ ಬಗ್ಗೆ ಕೊಡ್ತಾ ಹೋಗ್ತಿದ್ರು ನಮ್ಮ ಕೆ ಗುರುದೇವಣ್ಣವರು. ಇವತ್ತು ಕೂಡ ನಾವು ಪ್ರಶ್ನೆಗಳನ್ನ ಮುಂದೆ ಇಟ್ಕೊಂಡು ಕೂತ್ಕೊಂಡಿದೀವಿ. ಕೆ ಗುರುದೇವಣ್ಣ ಇವತ್ತಿನ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ಮುಂದೆ ಮತ್ತೆ ಈ ನಮ್ಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಹಲವಾರು ಕಾಲಜ್ಞಾನ ವಿಚಾರದಲ್ಲಿ ಪ್ರಶ್ನೆಗಳು ಮೂಡ್ತಾ ಬರ್ತಾನೆ ಇರುತ್ತೆ. ಮತ್ತೆ ಕಾಲಜ್ಞಾನ ವಿಚಾರದಲ್ಲಿ ಕೆಲವರು ಮತ್ತೆ ಕೆಲವರು ಅದರಲ್ಲೂ ಕೆಲವರು ಅದು ತುಂಬಾ ಗೊಂದಲಕ್ಕೀಡಾಗಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸತ್ಯಯೋಗ ಯಾವಾಗ ಬರುತ್ತೆ, ಸತ್ಯಯೋಗ ಯಾವಾಗ ಬರುತ್ತೆ ಆ ಪ್ರಶ್ನೆಗೆ ತುಂಬಾ ಗೊಂದಲಕ್ಕೀಡಾಗಿದೆ. ನಾವುಗಳು ಕೂಡ ಅದಕ್ಕೆ ಆ ಗೊಂದಲಕ್ಕೆ ಈಡಾಗಿದ್ದೀವಿ. ಬರುತ್ತೋ ಇಲ್ವೋ, ಯಾಕಂತ ಹೇಳಿದ್ರೆ ಇವತ್ತಿನ ಪೀಳಿಗೆಗಳಲ್ಲಿ ನೋಡ್ತಿದ್ರೆ ಆಗುತ್ತೋ ಇಲ್ವೋ ಬಿಡು ಅಂತಕ್ಕಂಥದ್ದು ಪ್ರಶ್ನೆಗಳು ಮೂಡ್ ಬಂದ್ಬಿಟ್ಟಿದೆ. ಅದು ಮೂಡ್ತಾನೂ ಇದೆ. ಇನ್ನೂ ಕೆಲವರಿಗೆ ಬರೋದೇ ಇಲ್ಲ ಅಂತಕ್ಕಂಥದ್ದು ಇದೆ. ಇನ್ನೂ ಕೆಲವರಿಗೆ ಬರುತ್ತೆ ಅಂತಕ್ಕಂಥದ್ದು ಇದೆ. ಇನ್ನೂ ಕೆಲವರು ಏನ್ ಹೇಳ್ತಾರೆ, ಅಯ್ಯೋ ನನಗೆ ಆಯುಷ್ಯ ಮುದೋಯ್ತು, ಸತ್ಯಯೋಗ ಬರೋಷ್ರಲ್ಲಿ ನಾನು ಸತ್ಯ ಹೋಗಿರ್ತೀನಿ. ಅದು ಸತ್ಯಯೋಗ ಖಚಿತವಾಗಿ ಬರುತ್ತಾ, ನಡೆಯುತ್ತಾ ಅದು, ಅಥವಾ ಇದೇ ರೀತಿ ಕೆಲವರು ಹೇಳ್ತಿರ್ತಾರೆ, ಅಯ್ಯೋ ಇದೇ ರೀತಿ ಹೇಳ್ಕೊಂತಾ ಬರ್ತಾನೆ ಇದಾರೆ, ನಾವು ನೋಡ್ತಾನೆ ಇದ್ದೀವಿ. ನಮ್ ತಾತನ ಕಾಲದಲ್ಲೂ ಹೇಳ್ತಿದ್ರು, ನಮ್ಮ ಮುತ್ತಾತನ ಕಾಲ್ತಿದ್ರೆ ಹೇಳ್ತಿದ್ರು, ಅವ್ರು ಹೇಳ್ತಿದ್ರಂತೆ, ಇವ್ರು ಹೇಳ್ತಿದ್ರೆ, ಅವರು ಸತ್ರು, ಈಗ ಇವರು ಸತ್ರು, ನಾವು ಇದೇ ರೀತಿ ಅದನ್ನ ನಂಬ್ಕೊಂಡು ಸಾಯ್ಬೇಕು ಅಂತಾನು ಕೂಡ ಮಾತುಗಳನ್ನ ಕೇಳ್ತಾ ಇದೀವಿ. ಇದು ಸತ್ಯಯೋಗ ಖಂಡಿತವಾಗಿ ಬರುತ್ತಾ, ಅದು ಯಾವಾಗ ಬರುತ್ತೆ, ಕಾಲಜ್ಞಾನದಲ್ಲಿ ಏನಾದ್ರೂ ಉಲ್ಲೇಖನ ಇದೆಯಾ? ಖಂಡಿತ. ಬಹಳಷ್ಟು ಗೊಂದಲಕ್ಕೆ ಈಡಾಗಿರ್ತಕ್ಕಂಥ ಜನಗಳಿಗೆ ಈ ಪ್ರಶ್ನೆ ನಿಜಕ್ಕೂ ಕೂಡ ಒಂಥರ ಗೊಂದಲ ಮಾಡ್ತಕ್ಕಂಥ ಸಹಜ. ಎಲ್ರಿಗೂ ಅನುಮಾನ ಬರ್ತದೆ. ಅದರಲ್ಲೂ ವಿಶೇಷವಾಗಿ ಈ ಲೌಕಿಕ ಜಗತ್ತಿನ ಬಹಳಷ್ಟು ಇದು ಮಾಡ್ಕೊಂಡಿರ್ತಕ್ಕಂಥವ್ರಿಗೆ, ಐಷಾರಾಮಿ ಜೀವನವನ್ನ ನಡೆಸ್ತಿರೋರು, ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿಗಳು ಮಾಡಿರ್ತಕ್ಕಂಥವ್ರಿಗೆ ಇಂಥ ಸತ್ಯ ಕಹಿಯಾಗಿ ಕಾಣುತ್ತೆ. ಸತ್ಯ ಯಾವತ್ತು ಕಹಿ. ಹೌದು. ಇದು ಕಹಿಯಾಗಿ ಕಾಣುತ್ತೆ. ಇಷ್ಟೆಲ್ಲ ಮಾಡಿಬಿಟ್ಟಿದೀನಿ, ಬ್ಯಾಂಕಲ್ಲಿ ಇಷ್ಟು ಡೆಪಾಸಿಟ್ ಇದೆ, ತೋಟ ಇಷ್ಟಿದೆ, ಮನೇಲಿ ವಜ್ರ ಹಿಡಿಯೂರುಗಳು ಇಷ್ಟವೆ, ಇದೇನೋ ಹೇಳ್ತೀರ ಹಂಗೆ ಬಂದ್ಬಿಡ್ತದ ಸತ್ಯ, ಈಗ ಹೊಟ್ಟದ ಅನ್ನೋ ಭಯ ಆವರಿಸ್ಕೊಂಡವ್ರಿಗೆ ಗೊಂದಲ ಆಗ ಸಹಜ. ಆವತ್ತಿನ ಜೀವನ ಅದ್ ಮಾಡ್ಕೊಂಡು ಅಯ್ಯ ಅದೇನ್ ಬರ್ತದೋ ಬರ್ಲಿ, ಅದೇನಾಗ್ತದೋ ಆಗ್ಲಿ ಅಂತಕ್ಕಂಥ ಧೈರ್ಯ ಇರೋವನಿಗೆ ಇದು ಯಾವುದು ಲೆಕ್ಕಕ್ಕಿಲ್ಲ. ಅದಕ್ಕಾಗಿ ಅನುಭವಿಗಳು, ಹಿರಿಯರು ಒಂದು ಮಾತು ಹೇಳ್ತಾರೆ, ಈ ಸಾವು ಅಂತಕ್ಕಂಥದ್ದು ಒಬ್ಬೊಬ್ಬನಿಗೆ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ಮಕ್ಕಳಿಗೆ ಗೊತ್ತೇ ಇಲ್ಲ. ನೀವು ಹುಟ್ಟಿರೋ ಮಕ್ಕಳು, ನಿಮ್ದ ಬೆಳಿತಾ ಇರೋ ಮಕ್ಕಳನ್ನ ಸಾವಿನ ಬಗ್ಗೆ ಮಾತಾಡಿ ಅವಕ್ಕೇನ್ ಗೊತ್ತು, ABCD ಗೊತ್ತಿಲ್ಲ. ಸಾವು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅನುಭವ ಇಲ್ಲ. ಮಕ್ಕಳಿಗೆ ತಿಳಿಯದ ಸಂಗತಿ, ಯುವಕರಿಗೆ ದುಸ್ವಪ್ನ, ಮಧ್ಯ ವಯಸ್ಕರಿಗೆ ರಸಭಂಗ, ಜೀವನದಲ್ಲಿ ಅಭಿರುಚಿ ಉಳ್ಳವರಿಗೆ ಕಟುಕ ಸ್ವರೂಪಿ, ಸ್ಥಿತಪ್ರಜ್ಞನಿಗೆ ಶರೀರ ಬದಲಾವಣೆ, ಸ್ಥಿತಪ್ರಜ್ಞನಿಗೆ ಶರೀರ ಬದಲಾವಣೆ. ಅಂದ್ರೆ ಸಾವನ್ನ ಒಬ್ಬೊಬ್ರು ಯಾವ ಯಾವ ಆಂಗಲ್ ಅಲ್ಲಿ ನೋಡ್ತಾರೆ ಅಂತಕ್ಕಂಥ ವರ್ಗದಲ್ಲಿ ಈ ತರ ಭಯ ಪಡ್ತಕ್ಕಂಥ, ಈ ತರ ಕಮೆಂಟ್ಸ್ ಮಾಡೋರು ಒಂದು ವರ್ಗಕ್ಕೆ ಬರ್ತಾರೆ. ಅದನ್ನ ಯಾರಿಗೆ ನಾವು ಅಂತ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಸತ್ಯವನ್ನ ಹೇಳ್ತಾ ಹೋಗ್ಬೇಕು ಅಷ್ಟೇನೆ. ಇವತ್ತೇನಾಗತ್ತೆ, ಕಲಿಯುಗ 4,32,000 ವರ್ಷ ಕಲಿಯುಗದ ಆಯುಷ್ಯು. ದೇವಸ್ಥಾನಗಳಲ್ಲಿ ಮಂತ್ರ ಹೇಳೋಗಿಲ್ಲ, ಕಲಿಯುಗೆ ಪ್ರಥಮ ಬಾಧೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ಮಂತ್ರ ಹೇಳ್ಕೊಂಡು ಹೊರಡೋಗ್ತಾರೆ. ಅಂದ್ರೆ 4,32,000 ವರ್ಷಗಳ ಇದನ್ನ 4 ಭಾಗ ಮಾಡಿದ್ರೆ ಒಂದೊಂದು ಭಾಗಕ್ಕೆ 1,08,000 ವರ್ಷ. 1,08,000 ವರ್ಷಗಳ 4 ಭಾಗವನ್ನ ಕೂಡಿದ್ರೆ 4,32,000 ವರ್ಷ ಕರೆಕ್ಟ್ ಬರುತ್ತೆ. ಕಲಿಯುಗದ ಆಯುಷ್ಯ 4,32,000 ವರ್ಷ. ದ್ವಾಪರ ಯುಗ ಅದಕ್ಕೆ ಡಬ್ಬಲ್ಲು, 8,64,000. ಅದಕ್ಕೆ ತ್ರಿಬ್ಬಲ್ಲು ತ್ರೇತ, ಅದಕ್ಕೆ 4 ಪಟ್ಟು ಸತ್ಯಯುಗ. ಇದು ಲೆಕ್ಕಾಚಾರ. ಇಷ್ಟು ದೀರ್ಘವಾದ ಲಕ್ಷಾಂತರ ವರ್ಷಗಳು ಇನ್ನೂ ಇರೋವಾಗ ಇವ್ರು ಯಾರೋ ಕಲಿಯುಗ ಹೊರಟೋಗಿ ಸತ್ಯಯುಗ ಬರ್ತದೆ ಅಂತ ಹೇಳ್ತಾವ್ರಲ್ಲ, ಇವ್ರು ತಲೆ ಐತಾ ಅಂತ ವಾದ ಮಾಡ್ತಾರೆ. ಅಂತ ವಾದ ಮಾಡ್ತಾರೆ ಜನ. ಅಂದ್ರೆ ಇದನ್ನ ಯಾವ ತರದಲ್ಲಿ ಲೆಕ್ಕ ತಗೋಬೇಕು ಅಂತಂದ್ರೆ, ಮನುಷ್ಯನ ಒಂದು ವರ್ಷ ಭಗವಂತನ 1 ನಿಮಿಷ. ಈ ತರ ಲೆಕ್ಕ ಹಾಕೊಂಡ್ರೆ ಅಂತ್ಯದ ಸಮಯ ಬಂದ್ಬಿಟ್ಟಿದೆ. ಹಾಗಿದ್ರೆ ಭಗವಂತನ 1 ನಿಮಿಷ ನಾವು 1 ವರ್ಷ ಕಾಯ್ಬೇಕಾಗ್ತದೆ. ಇವಾಗ ಅದಕ್ಕೇನೆ ಭಗವಂತ 20 ವರ್ಷಗಳಿಂದ ನನ್ನ ಇದಕ್ಕಾಗಿ ನಾನು ಕಠೋರ ತಪಸ್ ಮಾಡಿದೆ, 20 ವರ್ಷ ನಾನು ತಪಸ್ ಮಾಡಿದಕ್ಕೆ ಬೆಲೆನೇ ಬೇಡವಾ, ನನ್ನ ಇದನ್ನ ನೀನ್ ಈಡೇರಿಸ್ಕೊಟ್ಟೆ ಹೋಗ್ಬೇಕು ಮುಂದಕ್ಕೆ ಅನ್ನಂತೆ ಭಕ್ತ. ಅದಕ್ಕೆ
ಭಗವಂತ ಅನ್ನಂತೆ ಒಂದ್ 60 ನಿಮಿಷ ಇರಪ್ಪ ಬತ್ತೀನಿ ಅಂತ. 60 ನಿಮಿಷ ಅಂದ್ರೆ 60 ವರ್ಷ ಹೊರಟಾಗಿತ್ತಾನೆ. ಅಂದ್ರೆ ಮನುಷ್ಯನ ಒಂದು ವರ್ಷ ಭಗವಂತನ 1 ನಿಮಿಷ. ಆ ತರ ಲೆಕ್ಕ ಹಾಕೊಂಡ್ರೆ ಈ ಭಗವಂತನ ಲೆಕ್ಕಾಚಾರದಲ್ಲಿ ಈ ಸತ್ಯಯುಗ ಆರಂಭಕ್ಕೆ ಬಂದಿದೀವಿ, ಸಂಗಮ ಯುಗದಲ್ಲಿ ಇದ್ದೀವಿ. ಸಂಗಮದ ಯುಗದಲ್ಲಿ ಇರತಕ್ಕಂಥ ಈ ಸಮಯದಲ್ಲಿ ಓಲಿ ನಾನು ಉತ್ತನಹಳ್ಳಿ, ಚಿಕ್ಕಜಾಲ, ದೊಡ್ಡಜಾಲ, ಬೆಂಗಳೂರು, ದೊಡ್ಡಬಳ್ಳಾಪುರದ ಕತೆ ಹೇಳ್ತಾ ಇದ್ದೀರಾ? ಇಲ್ಲ, ಇಡೀ ಜಗತ್ತಿನಲ್ಲಿ ಅವಘಡಗಳು, ಭಯಾನಕ ಅವಘಡಗಳು ವಿಶ್ವ ಮಟ್ಟದಲ್ಲಿ ಆರಂಭ ಆಗೋಗಿದೆ. ವಿಶ್ವ ಮಟ್ಟದಲ್ಲಿ ಆಗೋಗಿದೆ. ಇಲ್ಲಿಗೆ ಯಾರು ಇಂಥವ್ರು ಬರಲ್ಲ ಅನ್ಕೊಂಡಿದೀವೋ ಅಂತವ್ರೆಲ್ಲ ಬಂದೋಗ್ತಕ್ಕಂಥ ಕೆಲಸ ನಡೀತಾ ಇದೆ. ಅದನ್ನ ಏಲಿಯನ್ಸ್ ಅಂತ ಕರೀತಾರೆ. ಅವರೆಲ್ಲ ಬಂದೋಗ್ತಾ ಇದ್ದಾರೆ. ಏನಾಗ್ತಿದೆ ಇಲ್ಲಿ? ಸಮುದ್ರಗಳು ಮಾತಾಡೋದಕ್ಕೆ ಶುರು ಮಾಡ್ಬಿಟ್ಟಿದಾವೆ. ಭೂಮಿ ಕಂಸೋದಕ್ಕೆ ಶುರು ಆಗಿದೆ. ಭೂಮಿ ಮಾತಾಡ್ತಾ ಇದೆ. ನಿನ್ನೆ ಜಪಾನ್ ನಲ್ಲಿ ಭಯಂಕರವಾದ ಅಗ್ನಿಸ್ಫೋಟ ಆಗಿದೆ, ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಈ ತರ ಮೊನ್ನೆ 50 ಅಗ್ನಿ ಪರ್ವತಗಳು ಇಂಡೋನೇಷ್ಯಾದಲ್ಲಿ ಸ್ಫೋಟಗೊಂಡಿದೆ. ವಿಶ್ವದಲ್ಲಿ ಇರ್ತಕ್ಕಂಥ 600 ಅಗ್ನಿ ಪರ್ವತಗಳು ಸ್ಫೋಟಗೊಳ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ವಿಜ್ಞಾನಿ ರೋಜರ್ ಬಿಲ್ಹ್ಯಾಮ್ ಅಂತಕ್ಕಂಥ ಭೂಕಂಪ ತಜ್ಞ, ಮತ್ತೊಬ್ಬ ಜ್ವಾಲಾಮುಖಿಗಳ ಸ್ಫೋಟಗಳ ಬಗ್ಗೆ ಹೇಳಿರ್ತಕ್ಕಂಥ ವಿಜ್ಞಾನಿ ಕರಾರುವಕ್ಕಾದ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಕಾಲಜ್ಞಾನಿಗಳಲ್ಲ, ವಿಜ್ಞಾನಿಗಳೇ ಹೇಳ್ತಿರ್ತಕ್ಕಂಥ ಭವಿಷ್ಯವಾಣಿ. ಹಂಗಾಗಿ ವಿಜ್ಞಾನವನ್ನೇ ನಂಬ್ತಕ್ಕಂಥ ಜನಗಳು ಕೊನೆ ಪಕ್ಷ ಕಾಲಜ್ಞಾನದ ಮಾತು ಕೇಳ್ಬೇಡ್ರಿ, ವಿಜ್ಞಾನಿಗಳ ಮಾತನ್ನ ಕೇಳ್ರಿ, ಅದನ್ನ ಒಪ್ಕೊಳ್ರಿ. ನೀವು ಅದು ಇಲ್ಲ ಇದು ಇಲ್ಲ ಅಂದ್ರೆ ನೀವ್ ಯಾರು ಅಂತ ಹೇಳ್ಬೇಕು ನಾವು. ಇಲ್ಲ ಗಂಡಸು ಇಲ್ಲ ಹೆಂಗಸು ಎರಡರಾಗ ಒಂದಾಗಬೇಕು. ಅದ್ ಬಿಟ್ಟು ನಾನು ಬೇರೆ ಆಗ್ತೀನಿ ಅಂದ್ರೆ ನೀವೇನಕ್ಕಿದ್ದೀರಾ? ಏನಕ್ಕಿದೆ? ಇದು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಹಂಗಾಗಿ ನಾವು ಸಂಗಮ ಯುಗದಲ್ಲಿ ಬಂದಿದ್ದೀವಿ. 32-34ರ ಸರಿ ಸುಮಾರಿಗೆ ವಿಶ್ವದಾದ್ಯಂತ ಭಯಂಕರ ಬದಲಾವಣೆಗಳು ಖಂಡಿತ ಆಗತ್ತೆ. ಇದನ್ನ ಭಯ ಇಡಿಸ್ತಿದ್ದೀನಿ ಅಂತ ತಿಳ್ಕೊಬೇಡಿ, ದಯವಿಟ್ಟು ಯಾರು ತಿಳ್ಕೊಬೇಡಿ. ನಾವು ಮಾಡಿದ ಪಾಪದ ಕರ್ಮದ ಫಲ ನಾವು ಊಟ ಮಾಡ್ತಾ ಇದ್ದೀವಿ. ಅಮೆರಿಕಾದಲ್ಲಿ ಇಡೀ ವಿಶ್ವದಲ್ಲಿ ಭೂತಾಪಮಾನ ಇಷ್ಟರ ಮಟ್ಟಿಗೆ ಹೆಚ್ಚೋದಕ್ಕೆ ಯಾರ ಕೊಡುಗೆ? ಅಮೆರಿಕನ್ನರ ಕೊಡುಗೆ. ವಿಶ್ವದ ಭೂತಾಪಮಾನ ಇಷ್ಟು ಓವರ್ ಡೆವಲಪ್ಮೆಂಟ್ ಆಗೋದಕ್ಕೆ ಅವರು ಅತೀ ನಾಗರಿಕತೆ, ಅತಿ ಬೆಳವಣಿಗೆ, ಬಾಂಬ್ ತಯಾರಿಕಾ ಘಟಕಗಳು ಇಂಥವು ಮಾಡಿ 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 ಯುದ್ಧ ಮಾಡ್ಕೊಂಡು ಸಾಯ್ತೀವಿ ಅನ್ನೋರ್ಗೆಲ್ರಿಗೂ ಯುದ್ಧ ಸಾಮಗ್ರಿಗಳನ್ನ ಕೊಡೋದು, ಅವ್ರ ಕಡೆಯಿಂದ ಹಣ ತರಿಸ್ಕೊಂಡು ಇವ್ರು ಬೆಳೆಯೋದು. ಇನ್ನೇನು ಬೇರೆ ಇನ್ನೇನಿಲ್ಲ, ಇವ್ರದ್ದು ಬಂಡವಾಳನೇ ಇದು. ಹಿಂಗಾಗಿ ಅವರು ಬಲಾಢ್ಯರಾಗಿರ್ತಕ್ಕಂಥದ್ದು. ಇವತ್ತೇನಾಗಿದೆ? ಅಮೆರಿಕ ಅಧ್ಯಕ್ಷ ತತ್ತರಿಸಿ ಹೋಗ್ಬಿಟ್ಟಿದ್ದಾನೆ. ಒಂದ್ ಕಡೆ ಬೆಂಕಿ ಅವಘಡ, ಇನ್ನೊಂದ್ ಕಡೆ ಪ್ರವಾಹಗಳ ಅವಘಡ. ಅವ್ರು ಮಾಡಿದ ಪಾಪದ ಫಲ ಊಟ ಮಾಡ್ತಾ ಇದ್ದಾರೆ. ಇದು ಸಂಗಮ ಯುಗದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ. ವೀರಭೋಗ ವಸಂತರಾಯರು ಬರ್ತಿರ್ತಕ್ಕಂಥ ಮುನ್ಸೂಚನೆ. ಇದು ಜನ ಇದನ್ನ ಅರ್ಥ ಮಾಡ್ಕೋಬೇಕು. ಅಧ್ಯಯನ ಮಾಡಿದೆ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕಾ ವೀಕ್ಷಕ ಬಂಧುಗಳಿಗೆ? ಕಾಲ ನಿರ್ಣಯ ಅಂತಕ್ಕಂಥ ಒಂದು ಇದರ ಬಗ್ಗೆ ತದ್ದಲಸೆ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಲೇಖನವನ್ನ ಓದ್ರಿ, ನಿಮಗೆ ಅವಾಗ ಕಾಲದ ಬಗ್ಗೆ ಮಾಹಿತಿ ನಿಮಗೆ ಲಭ್ಯ ಆಗತ್ತೆ. ಇದು ಗೊಂದಲ ಬೇಡ ಜನಗಳಿಗೆ. ನಾನು ಹೇಳುದು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ತಿಳಿಸ್ಕೊಡ್ತಿದ್ದಾರೆ ಕೆ ಗುರುದೇವರು. ಈ ಸತ್ಯಯುಗದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ನಮ್ಗೆ ಹೇಳಿದ್ರು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೆಲ್ಲ ಹೇಳ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ. ಇವತ್ತು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.